ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 32ನೇ ಕಂತಿನ ಹಣದ ಜೊತೆಗೆ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಮುಂದೆ. ಆದ್ರೆ ಈಗ ಮುಖ್ಯವಾಗಿ ಈ 32ನೇ ಕಂತಿನ ಹಣ ನಿನ್ನೆ ಮೊನ್ನೆ ಈಗಾಗಲೇ ಜಮಾ ಆಗ್ತಾ ಬಂದಿದೆ. ಸೊ ಇವತ್ತು ಕೂಡ ಸುಮಾರು 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಈ 9 ಜಿಲ್ಲೆಗಳಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಕೂಡ ಆಗಿದೆ. ಹಾಗಾದ್ರೆ ಎಷ್ಟು ಲಕ್ಷ ಫಲಾನುಭವಿಗಳು ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ, ಎಷ್ಟು ಲಕ್ಷ ಮಹಿಳೆಯರಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಸೊ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ನಿಮ್ಮ ಜಿಲ್ಲೆನೂ ಕೂಡ ಇರಬಹುದು. ಹೀಗಾಗಿ ಆ ಜಿಲ್ಲೆಗಳನ್ನು ಕೂಡ ತಿಳ್ಕೊಳ್ಳಿ. ಜೊತೆಗೆ 32ನೇ ಕಂತಿನ ಹಣ ಕ್ಲಿಯರ್ ಆದವರು ಅಂದ್ರೆ ಜಮಾ ಆದವರು 33ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಸೊ ಸ್ನೇಹಿತರೆ, ಬನ್ನಿ ಹಾಗಾದ್ರೆ. ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 9 ಜಿಲ್ಲೆಗಳಿಗೆ 32ನೇ ಕಂತಿನ ಹಣ ಬರ್ತಾ ಇದೆ. ಓಕೆ, ಈ 32ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ. ಓಕೆ, ಈಗ ಇನ್ನು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಸ್ನೇಹಿತರೆ? ಮುಖ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಏಪ್ರಿಲ್ ಕ್ಲಿಯರ್ ಆಗಿದೆ, 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಜ್ಞಾಪಕ ಇಟ್ಕೊಳ್ಳಿ. ಜೊತೆಗೆ ಈ 32ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ, ಇದು ಕೂಡ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಈಗ ಈ ಸದ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಈ 32ನೇ ಕಂತಿನ ಹಣವನ್ನ ಹೊರತುಪಡಿಸಿ 33 ಜೂನ್ ತಿಂಗಳ ಹಣ, ಅದೇ ರೀತಿಯಾಗಿ 34 ಜುಲೈ ತಿಂಗಳ ಹಣ. ಸೊ ಈ 2 ತಿಂಗಳ ಹಣ ಇನ್ನೂ ಕೂಡ ಬರಬೇಕಾಗಿದೆ. ಸರ್ಕಾರ 2 ತಿಂಗಳ ಹಣ ಕೊಟ್ಟಿದೆ, ಇನ್ನು 2 ತಿಂಗಳ ಹಣ ಕೊಡಬೇಕು. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಕೂಡ ಇರಬೇಕು. ಇಲ್ಲ ಅಂದ್ರೆ ಸರ್ಕಾರ ದುಡ್ಡನ್ನ ಯಾಮರಿಸುತ್ತೆ. ಹೋದ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ಅದಕ್ಕಾಗಿ ಆ ದುಡ್ಡನ್ನ ಈಗ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಬಿಜೆಪಿ ನಾಯಕರು ಇಟ್ಟಿದ್ರು. ಆದ್ರೆ ಅದನ್ನ ಬಿಡುಗಡೆ ಇನ್ನೂ ಕೂಡ ಸರ್ಕಾರ ಮಾಡಿಲ್ಲ. ಕಾಯ್ದು ನೋಡೋಣ, ಕೆಲವೊಂದಿಷ್ಟು ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕರೆ ಹೇಳ್ತೀನಿ. ಆದ್ರೆ ಅದನ್ನ ಬಿಡುಗಡೆ ಮಾಡೋದು ಬಹುತೇಕ ಡೌಟ್. ಇನ್ ಸಿಎಂ ಕೂಡ ಚೇಂಜ್ ಆಗಿದ್ದಾರೆ. ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಈಗ ಎಲ್ಲ ಪರಿಷ್ಕರಣೆ ಎಲ್ಲವೂ ಕೂಡ ನಡೆದಾಗಿದೆ. ಈಗ ಫ್ರೆಶ್ ಆಗಿ 31ನೇ ಕಂತಿನ ಇಟ್ಕೊಂಡು ದುಡ್ಡು ಜಮಾ ಆಗ್ತಾ ಬಂದಿದೆ. 2 ತಿಂಗಳ ಹಣ ಕ್ಲಿಯರ್ ಆಗುವಂತ ಹಂತಕ್ಕೆ ಬಂದಿದೆ. ಇನ್ನು ಮೇ ಕ್ಲಿಯರ್ ಆಗುತ್ತೆ, ಜೂನ್ ಮತ್ತು ಜುಲೈ ತಿಂಗಳ ಹಣ ಬರಬೇಕು. ಇನ್ನು ಆಗಸ್ಟ್ ತಿಂಗಳದು ನಾವು ಇದೇ ತಿಂಗಳಲ್ಲಿ ಕೇಳಲಿಕ್ಕೆ ಸಾಧ್ಯವಿಲ್ಲ. ಆಗಸ್ಟ್ ತಿಂಗಳದು ಸೆಪ್ಟೆಂಬರ್ ನಲ್ಲಿ ಕೇಳಬೇಕು, ಸೆಪ್ಟೆಂಬರ್ದು ಅಕ್ಟೋಬರ್ ನಲ್ಲಿ, ಅಕ್ಟೋಬರ್ದು ನವೆಂಬರ್ ನಲ್ಲಿ, ನವೆಂಬರ್ದು ಡಿಸೆಂಬರ್ ನಲ್ಲಿ, ಡಿಸೆಂಬರ್ದು ಮತ್ತೆ 2027ರ ಜನವರಿನಲ್ಲಿ. ಯಾಕೆ ಅಂದ್ರೆ ಈಗ ಸರ್ಕಾರಿ ನೌಕರಸ್ಥರು ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ದುಡಿಮೆ ಮಾಡ್ತಾರೆ, ಸೆಪ್ಟೆಂಬರ್ ನಲ್ಲಿ ವೇತನವನ್ನ ಪಡ್ಕೊಳ್ತಾರೆ, ಸೆಪ್ಟೆಂಬರ್ ನಲ್ಲಿ ದುಡಿಮೆ ಮಾಡ್ತಾರೆ, ಅದೇ ರೀತಿಯಾಗಿ ಅಕ್ಟೋಬರ್ ನಲ್ಲಿ ವೇತನವನ್ನ ಪಡ್ಕೊಳ್ತಾರೆ. ಈ ರೀತಿ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ವೇತನವನ್ನ ಪಡಿತಾರಲ್ಲ, ಅದೇ ರೀತಿ ಗೃಹಲಕ್ಷ್ಮಿ ಪ್ರೊಸೆಸರ್ ಕೂಡ ಇದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದ್ರು. ಅದಕ್ಕಾಗಿ ನಾವು ನೀವು ತಲೆ ಕೆಡಿಸ್ಕೊಳ್ಬೇಡ, ದುಡ್ಡಂತೂ ಬರುತ್ತೆ, ತಾನಾಗಿನೇ ಬರುತ್ತೆ. ಯಾಕೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಎಲೆಕ್ಷನ್ ಯಾವ ರೀತಿಯಾಗಿ ಸಮೀಪ ಬರುತ್ತೋ, ಹೇಗೆ ಸಮೀಪ ಬರುತ್ತೋ ಹಾಗೆ ನಿಮಗೆ ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಯ್ತಾ? ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳ ಬಗ್ಗೆ ಗೊತ್ತಾಯ್ತಾ? ಈಗ ಈ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಹತ್ತತ್ರ 53 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗಿದೆ. ಟೋಟಲ್ ಗೃಹಲಕ್ಷ್ಮಿಯರು ಎಷ್ಟು ಜನ ಅಂದ್ರೆ 1,24,48,000 ಮಹಿಳೆಯರು. ಅದರಲ್ಲಿ ಇನ್ನೂ ಕೂಡ ಕಮ್ಮಿ ಆಗುವಂತಹ ಚಾನ್ಸಸ್ ಇದೆ. ಬಯೋಮೆಟ್ರಿಕ್ ಯಾರ್ಯಾರು ಮಾಡಿಸ್ತಾ ಇಲ್ಲ ಅವರನ್ನು ಕೂಡ ತೆಗೆದಾಕ್ತಾ ಇದ್ದಾರೆ. ಯಾರು ಬಯೋಮೆಟ್ರಿಕ್ ಮಾಡಿಸಿದಿರಿ, ಯಾರು ಅಂಗನವಾಡಿ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ ಅಂತವರಿಗೆ ಮಾತ್ರ ದುಡ್ಡು ಜಮಾ ಆಗುವಂತದ್ದು. ಓಕೆ, ಈಗ ಈ 32ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇನ್ನೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಮಹಿಳೆಯರು ಪೆಂಡಿಂಗ್ ಉಳಿದಿದ್ದು, ಆ ಜಿಲ್ಲೆಗಳಲ್ಲಿನೇ ಕೆಲವೊಂದಿಷ್ಟು ಮಹಿಳೆಯರು ಜಮಾ ಆಗಿದೆ, ಆದ್ರೆ ನಿಮಗೆ ಬಂದಿರೋದಿಲ್ಲ. ಅದಕ್ಕಾಗಿ ಯಾವ್ಯಾವ ಜಿಲ್ಲೆಗಳಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಜಯನಗರ ಜಿಲ್ಲೆಗೆ ಬರಬೇಕು, ಧಾರವಾಡಕ್ಕೆ, ಬೆಳಗಾವಿಗೆ ಇಲ್ಲಿ ಕೂಡ ಪೆಂಡಿಂಗ್ ಇರ್ತಾರೆ. ಸೊ ಜೊತೆಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೀದರ, ಅದೇ ರೀತಿಯಾಗಿ ಕೊಪ್ಪಳ, ಹಾಸನ, ಕೊಡಗು, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಿದ್ದಾರೆ. ಸೊ ಈ ಜಿಲ್ಲೆಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಜಮಾ ಆದ್ರೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕೆಲವೊಂದಿಷ್ಟು ಮಹಿಳೆಯರಿಗೆ ದುಡ್ಡು ಜಮಾ ಆಗತ್ತೆ. ಈ ರೀತಿ ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಕ್ಲಿಯರ್ ಆಗುವಂತಹ ಒಂದು ಯೋಜನೆ ಅಲ್ಲ.
10ರಿಂದ 12 ದಿನ ಬೇಕು ಒಂದು ಕಂತಿನ ಹಣಕ್ಕಾಗಿ. ಸೊ 31ನೇ ಕಂತಿನ ಹಣ ಕ್ಲಿಯರ್ ಮಾಡ್ತಾನೆ 32ನೇ ಕಂತಿನ ಹಣವನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಟೋಟಲಿ 4,800 ಕೋಟಿಯಷ್ಟು ಫಂಡ್ ಅನ್ನ ಆಲ್ರೆಡಿ ಬಿಡುಗಡೆ ಮಾಡಿ 2 ತಿಂಗಳ ಹಣವನ್ನ ಕೊಡ್ತಿದ್ದಾರೆ. ಇನ್ನು ಮತ್ತೆ 2,400 ಕೋಟಿ ಮತ್ತೆ 2,400 ಕೋಟಿ ಅಂದ್ರೆ ಮತ್ತೆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆಯಲ್ಲ, 2 ತಿಂಗಳ ಹಣಕ್ಕಾಗಿ 4,800 ಕೋಟಿಯಷ್ಟು ಫಂಡ್ ಬೇಕು. ಮತ್ತೆ ಅವುಗಳನ್ನು ಕೂಡ ಬಿಡುಗಡೆ ಮಾಡಿಬಿಟ್ರೆ ಮುಗಿದೋಯ್ತು, ಎಲ್ಲವೂ ಕೂಡ ಕ್ಲಿಯರ್ ಆದ ಹಾಗೆ. ಸೊ ಪೆಂಡಿಂಗ್ ಹಣ ಕ್ಲಿಯರ್ ಆಗತ್ತೆ. ಯಾಕಂದ್ರೆ 26,800 ಕೋಟಿಯಷ್ಟು ದುಡ್ಡನ್ನ ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಕೇವಲ ಗೃಹಲಕ್ಷ್ಮಿ ಯೋಜನೆಗಾಗಿ ಮೀಸಲಿಟ್ಟಿದ್ರು. ಅಷ್ಟು ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಬಳಸ್ಕೊಂಡ್ ಬಿಟ್ರೆ, ಸೊ ಈ ವರ್ಷದ ಅಂದ್ರೆ 2026ರ ಮುಂದಿನ ಬಜೆಟ್ ಮಂಡನೆ ಬರುತ್ತಲ್ವಾ 2027 ಏಪ್ರಿಲ್ ತಿಂಗಳ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ, ಸೊ ಅಲ್ಲಿವರೆಗೂ ಕೂಡ ಇದು ದುಡ್ಡು ಸಾಕಾಗತ್ತೆ. ಸೊ ಅದಕ್ಕಾಗಿ ಸರ್ಕಾರ ಅದು ಒಂದು ಸಪರೇಟ್ ಆಗಿನೇ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡನ್ನು ತೆಗೆದಿಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ಹೋದ ವರ್ಷದಲ್ಲಿ ಕೂಡ ಗೊಂದಲ ಉಂಟಾಗಿತ್ತು, ಅಲ್ಲಿ ಕೂಡ 2 ತಿಂಗಳ ಹಣವನ್ನ ಯಾಮಾರಿಸ್ಬಿಟ್ಟಿದ್ರು. ನಿಮಗೆ ಗೊತ್ತಿದೆ, ಅದನ್ನ ಕೊಡ್ತಾರೋ ಇಲ್ವೋ ಬಹುತೇಕ ಡೌಟ್. 2025ರಲ್ಲಿ ನಿಮಗೆ ಜ್ಞಾಪಕ ಇರಬಹುದು, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ದುಡ್ಡಿನ ಬದಲಾಗಿ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಯಾವ ತಿಂಗಳು? ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಒಂದ್ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ, 2025 ಫೆಬ್ರವರಿ ಮಾರ್ಚ್ ತಿಂಗಳು, ಅದೇ ತಿಂಗಳಲ್ಲಿ ಈ ಬದಲಾವಣೆಗಳಾಗಿದ್ವು. ದುಡ್ಡಿನ ಬದಲಾಗಿ ಅಕ್ಕಿಯನ್ನ ವಿತರಣೆ ಮಾಡುವಂಥದ್ದು. ಸೊ ಆ ಅಕ್ಕಿ ವಿತರಣೆ ಮಾಡುವುದರಲ್ಲಿ ಸರ್ಕಾರ ಅಲ್ಲಿಯೇ ತಲೆ ಕೊಟ್ಟಿತ್ತು. ಜೊತೆಗೆ ನಾವು ನೀವು ಎಲ್ಲರೂ ಕೂಡ ಗಮನ ಹರಿಸಿರೋದಲ್ಲೇ, ನಾವು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಅಂತೂ ಕೊಡ್ತಾ ಇದ್ವಿ. ಆದ್ರೆ 2 ತಿಂಗಳ ಹಣವನ್ನ ಅಷ್ಟೇ ಅಲ್ಲದೆ 4-5 ತಿಂಗಳ ಹಣವನ್ನ ಆ ಸಂದರ್ಭದಲ್ಲಿ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಹೀಗಾಗಿ ಯಾವ ತಿಂಗಳ ಹಣ ಕೊಟ್ರು, ಯಾವ ತಿಂಗಳ ಹಣ ಕೊಡ್ಲಿಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಗಮನಕ್ಕೆ ಬರಲಿಲ್ಲ. 2 ತಿಂಗಳ ಹಣ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ ಜನವರಿ ತಿಂಗಳ ಹಣ ಕೊಟ್ರು. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಯಾಮರ್ಸ್ಬಿಟ್ಟು ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಕೊಟ್ಬಿಡ್ತಾರೆ. ಇದ್ರ ಬಗ್ಗೆ ಹೋದ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಬಿಜೆಪಿ ನಾಯಕರು ಪ್ರಶ್ನೆಗಳನ್ನ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಎಲ್ಲ ಪ್ರಶ್ನೆ ಆದ್ವು. ಅದನ್ನ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು. ಆದ್ರೆ ಅದನ್ನ ಕೊಡಲಿಲ್ಲ. ಮತ್ತೆ ಸಿಎಂ ಬದಲಾವಣೆ ಆಯ್ತು, ಪರಿಷ್ಕರಣೆ ಅದೆಲ್ಲವೂ ಕೂಡ ಆಗ್ತಾ ಇಲ್ಲಿವರೆಗೂ ಕೂಡ ಬಂದು ಮುಟ್ಟಿದೆ. ಆದ್ರೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ. ಈ 2 ತಿಂಗಳ ಹಣ ಬಹುತೇಕ ಮುಂದೆ ಆದ್ರೂ ಬರೋ ಡೌಟ್. ಆದ್ರೆ ಮುಂದೆ ಬರ್ತಕ್ಕಂತಹ ಕಂತುಗಳನ್ನ ನಾವು ಕ್ಲಿಯರ್ ಆಗಿ ಪಡ್ಕೊಳ್ತಾ ಹೋಗೋಣ. ಅದಕ್ಕಾಗಿ ನೀವು ಯಾವ ತಿಂಗಳ ಹಣವೂ ಕೂಡ ಮರಿಬೇಡಿ, ಯಾಮಾರ್ಸ್ಕೊಳ್ಬೇಡಿ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಒಂದೊಂದು ಕಂತಂದ್ರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರಕ್ಕೆ ಬಹಳ ದೊಡ್ಡ ಲಾಭ ಅದು. 2,400 ಕೋಟಿ 2 ಕಂತು ಮಿಸ್ ಆದ್ರೆ 5,000 ಕೋಟಿ ಹಣ ಅವ್ರಿಗೆ ಉಳ್ದಂಗಾಗತ್ತೆ. 5,000 ಕೋಟಿ ಕಣ್ರಿ, ಒಂದಲ್ಲ ಎರಡಲ್ಲ. ಸೊ ನಮಗೆ 2,000ನೇ, ಆದ್ರೆ ಸರ್ಕಾರಕ್ಕೆ 5,000 ಕೋಟಿ. ಓಕೆ, ಈಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈಗ 33ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ 32ನೇ ಕಂತಿನ ಹಣ ಬಂದವರು ಕೇಳ್ತಾ ಇದ್ದೀರಿ. ಸೊ 32ನೇ ಕಂತಿನ ಹಣ ಬಂದಿಲ್ಲದವರು 33ನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದ್ದೀರಿ. ನಮಗ್ ಮೊದಲೇ 32ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ಸೊ ತಲೆ ಕೆಡಿಸ್ಕೊಳ್ಬೇಡಿ, 32ನೇ ಕಂತಿನ ಹಣ ಬರ್ತಾ ಇದೆ. 31ನೇ ಕಂತಿನ ಹಣ ಬಂದಿದ್ದೆ ಆದ್ರೆ ಮುಗಿದೈತು, ಎಲ್ಲ ತಿಂಗಳ ಹಣ ಬರುತ್ತೆ, ವರಿನೇ ಮಾಡ್ಕೊಳ್ಬೇಡಿ. ಸೊ ಆ ದುಡ್ಡು ಬಂದಿಲ್ಲ ಅಂದ್ರೆ ಅಲ್ಲಿ ಏನಾದ್ರೂ ತಪ್ಪುಗಳಾಗಿರ್ತವೆ. ನೀವು ಅರ್ಹತೆ ಹೊಂದಿದ್ರು ಸಹಿತ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನ ನೀವು ಸರಿಪಡಿಸ್ಕೊಳ್ಳಿ. ಉದಾಹರಣೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇಲ್ಲದೆ ಇರಬಹುದು, ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸಿರುವುದಿಲ್ಲ, ಅದನ್ನ ಬಂದ್ ಮಾಡಲಾಗಿರುತ್ತೆ. ಅಥವಾ EMI ಇರುತ್ತೆ, ಅಲ್ಲಿ ನೀವು ಒಂದು EMI ಕಟ್ಟಲಾಗಿರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಸೊ ಈ ರೀತಿ ಸಾಮಾನ್ಯವಾದಂತಹ ಪ್ರಾಬ್ಲಮ್ಸ್ ಇರ್ತವೆ, ಅದನ್ನ ನೀವು ತಿಳ್ಕೊಳ್ಳಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಈಗ 33ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬರುತ್ತೆ. ಇನ್ನು ಒಂದು ವಾರದ ಒಳಗಾಗಿ ಈ 32ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಅದಾದ ಬಳಿಕವೇ 33ನೇ ಕಂತಿನ ಹಣ. ಸೊ ಮೊದಲು 32ನೇ ಕಂತಿನ ಹಣ ಕ್ಲಿಯರ್ ಆಗ್ಲಿ ಅಂತ ಇಲ್ಲಿ ಸರ್ಕಾರ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಓಕೆ, ನಿಮ್ ಮುಂದೆ ಇಡಬೇಕಾಗಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಇಟ್ಟಿದ್ದೀನಿ. ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರು ನಾನು ಆಗಲೇ ಹೇಳಿರುವ ಹಾಗೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.